ಈ ಕಥೆಯ ಹೆಸರು ಬೆಕ್ಕಿಗೆ ಗಂಟೆ ಕಟ್ಟುವವರಾರು. ಒಂದಾನೊಂದು ಊರಿನಲ್ಲಿ ಹರಿದಾಸ ಎಂಬ ಒಬ್ಬ ದಿನಸಿ ವ್ಯಾಪಾರಿ ಇದ್ದನು. ಅವನ ಅಂಗಡಿಯಲ್ಲಿ ತಿನ್ನಲು ಬೇಕಾದಷ್ಟು ಧಾನ್ಯಗಳು, ಬೇಳೆ, ಕಾಳುಗಳಿದ್ದವು. ಅವನ ಅಂಗಡಿಯಲ್ಲಿ ತಿನ್ನಲು ಬೇಕಾದಷ್ಟು ಧಾನ್ಯಗಳು, ಬೇಳೆಕಾಳುಗಳು, ಇನ್ನಿತರ ಹಲವಾರು ಪದಾರ್ಥಗಳು ಇದ್ದವು. ಅವನ ಅಂಗಡಿಯಲ್ಲಿ ಕೆಲವು ಇಲಿಗಳು ವಾಸಿಸುತ್ತಿದ್ದವು. ಈ ಇಲಿಗಳು ಸಂತೋಷದಿಂದ ಅಂಗಡಿಯಲ್ಲಿರುವ ತಿನಿಸುಗಳನ್ನು ತಿನ್ನತೊಡಗಿದವು. ಅವುಗಳು ತಿನ್ನುವಾಗ ಮೂಟೆಯಲ್ಲಿರುವ ಧಾನ್ಯಗಳೆಲ್ಲ ಚೆಲ್ಲಾಪಿಲ್ಲಿಯಾಗುತ್ತಿದ್ದವು. ಪಾಪ ಅಂಗಡಿಯ ಮಾಲೀಕನಾದ ಹರಿದಾಸನಿಗೆ ಈ ಇಲಿಗಳದ್ದು ಬಹಳ ಚಿಂತೆಯಾಯಿತು. ಇಲಿಗಳು ಅಂಗಡಿಯಲ್ಲಿ ತಿನಿಸುಗಳನ್ನು ತಿನ್ನುತ್ತಿದ್ದುದು ಅವನಿಗೆ ಗೊತ್ತಾಯಿತು. ಆಗ ಆ ಇಲಿಗಳು ಅಂಗಡಿಯ ಸಾಮಾನುಗಳನ್ನು ಚೆಲ್ಲಾಪಿಲ್ಲಿ ಮಾಡುತ್ತಿರುವುದನ್ನು ಕಂಡನು. ಅವನು ಇಲಿಗಳನ್ನು ಹೇಗಾದರೂ ಮಾಡಿ ಅಂಗಡಿಯಿಂದ ತೊಲಗಿಸಬೇಕೆಂದು ಯೋಚನೆ ಮಾಡಿ ಇಲಿಗಳನ್ನು ಹಿಡಿಯಲು ಒಂದು ಬೆಕ್ಕನ್ನು ತರಲು ಯೋಚನೆ ಮಾಡಿದನು. ಮರುದಿನ ಹರಿದಾಸನು ಒಂದು ದೊಡ್ಡನೆಯ ಬೆಕ್ಕನ್ನು ತಂದು ಅಂಗಡಿಯಲ್ಲಿ ಬಿಟ್ಟನು. ಆ ಬೆಕ್ಕು ಇಲಿಗಳನ್ನು ಹಿಡಿಯುವುದರಲ್ಲಿ ಬಹಳ ಚತುರನಾಗಿತ್ತು. ಅದು ಹಲವಾರು ಇಲಿಗಳನ್ನು ಹಿಡಿದು ತಿಂದು ಬಿಟ್ಟಿತು. ಸುಮಾರು ಇಲಿಗಳನ್ನು ಕೊಂದು ಬಿಟ್ಟಿತು. ಇದನ್ನು ಗಮನಿಸಿದ ಇಲಿಗಳಿಗೆ ಬಹಳ ಚಿಂತೆಯಾಯಿತು. ಏನು ಮಾಡುವುದು? ಈ ಬೆಕ್ಕು ನಮ್ಮ ಜೀವನಕ್ಕೆ ಸಂಕಟವಾಗಿದೆಯಲ್ಲ, ನಮ್ಮ ಊಟಕ್ಕೆ ಸಂಕಟವಾಗಿದೆಯಲ್ಲ ಅಂತ ಯೋಚನೆ ಮಾಡಿದವು. ಹಾಗಾಗಿ ಎಲ್ಲ ಇಲಿಗಳು ಸೇರಿ ಒಂದು ಸಭೆ ನಡೆಸಿದವು. ಏನಾದರೂ ಪರಿಹಾರ ಮಾಡಬೇಕು, ಇಲ್ಲ ಅಂದರೆ ನಮಗೆ ಕಷ್ಟ ತಪ್ಪಿದ್ದಲ್ಲ, ನಾವು ಬದುಕಲು ಬಹಳ ಕಷ್ಟವಾಗುತ್ತದೆ ಅಂತ ಯೋಚನೆ ಮಾಡಿ ಒಂದು ಸಭೆಯನ್ನು ಮಾಡಿದವು. ಆ ಸಭೆಯಲ್ಲಿ ಹೀಗೆ ಮಾತಾಡಿಕೊಂಡು, ಈ ಬೆಕ್ಕು ಎಲ್ಲ ಇಲಿಗಳನ್ನು ಕೊಲ್ಲುತ್ತಾ ಹೋಗ್ತಾ ಇದೆ. ಅದು ನಮ್ಮನ್ನೆಲ್ಲ ಕೊಲ್ಲುವ ಮೊದಲು ನಾವೇ ಏನಾದರೂ ಮಾಡಲೇಬೇಕು ಅಂತ ಒಂದು ಇಲಿ ಹೇಳಿತು. ಆದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಇನ್ನೊಂದು ಇಲಿ ಕೇಳಿತು. ಸಮಸ್ಯೆಯನ್ನು ಬಗೆಹರಿಸಲು ಇಲಿಗಳು ತುಂಬ ಸಮಯ ಚರ್ಚೆ ಮಾಡಿದವು. ಕೊನೆಯದಾಗಿ ಒಂದು ಇಲಿಗೆ ಒಂದು ಒಳ್ಳೆಯ ಉಪಾಯ ಹೊಳೆಯಿತು. ಆಗ ಇಲಿ ಹೇಳಿತು, ಆ ಬೆಕ್ಕು ಸದ್ದು ಮಾಡದೆ ಮೆಲ್ಲನೆ ನಡೆಯುತ್ತದೆ, ಆಗ ನಮಗೆ ಗೊತ್ತಾಗುವುದಿಲ್ಲ. ಆಗ ಇಲಿ ಹೇಳಿತು, ಹಾಗಾಗಿ ಅದು ಬರುವುದು ನಮಗೆ ಗೊತ್ತಾಗುವುದಿಲ್ಲ, ಅದಕ್ಕೆ ಅದು ನಮ್ಮನ್ನು ಸುಲಭವಾಗಿ ಹಿಡಿಯುತ್ತದೆ. ನಾವು ಬೆಕ್ಕಿನ ಕೊರಳಿಗೆ ಒಂದು ಗಂಟೆ ಕಟ್ಟಿದರೆ ಅದು ಬರುವಾಗ ನಮಗೆ ಗೊತ್ತಾಗುತ್ತದೆ, ದೊಡ್ಡದಾಗಿ ಶಬ್ದ ಬರುತ್ತದೆ, ಆಗ ನಾವು ಬೇಗನೆ ತಪ್ಪಿಸಿಕೊಳ್ಳಬಹುದು ಎಂದು ಬಹಳ ಸಂತೋಷದಿಂದ ಹೇಳಿತು. ಇದು ಒಳ್ಳೆಯ ಉಪಾಯ ಅಂತ ಎಲ್ಲ ಇಲಿಗಳು ಬಹಳ ಸಂತೋಷಪಟ್ಟವು. ಇಲಿಗಳ ಗುಂಪು ಸಂತೋಷದಿಂದ ಕಿರುಚಾಡತೊಡಗಿದವು. ಆಗ ಒಂದು ವಯಸ್ಸಾದ ಇಲಿ, ಅನುಭವವುಳ್ಳ ಇಲಿ ಕೇಳಿತು, ಆದರೆ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರಾರು? ಈಗ ಯಾವ ಇಲಿಯೂ ಮಾತನಾಡಲಿಲ್ಲ. ಇಲಿಗಳೆಲ್ಲ ಮೆಲ್ಲನೆ ಅಲ್ಲಿಂದ ಪೆಚ್ಚು ಮುಖ ಹಾಕಿ ಹೊರಟು ಹೋದವು. ಇದರ ನೀತಿ ಏನಪ್ಪ ಅಂದರೆ, ಪೊಳ್ಳು ಸಲಹೆಗಳಿಂದ ಯಾರಿಗೂ ಪ್ರಯೋಜನವಿಲ್ಲ. ಬರೀ ಮಾತುಗಳು ಯಾವತ್ತೂ ಕೆಲಸಕ್ಕೆ ಬರುವುದಿಲ್ಲ, ಕೆಲಸ ಮಾಡುವುದು ಮುಖ್ಯ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ಕಥೆಗಳನ್ನು ಅಪ್ಲೋಡ್ ಮಾಡುತ್ತಿರುವೆ. ಧನ್ಯವಾದಗಳು.